ಬಾಸ್ ಸೀಸನ್ 12ರಲ್ಲಿ ತಮ್ಮ ಕಾಮಿಡಿ ಕಚ್ಚುಗಳ ಮೂಲಕ ವ್ಯಕ್ತಿತ್ವದ ಮೂಲಕ ಕನ್ನಡ ಕೃತರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ಗಿಲ್ಲಿ ಅವರ ಅಭಿಮಾನಿಗಳ ಅಭಿಮಾನ ಅಂತೂ ಇವತ್ತು ಬಿಗ್ ಬಾಸ್ ಮನೆಯ ಮುಂದೆ ಮುಗಿಲು ಮುಟ್ಟಿರುವಂತದ್ದು. ಅದಕ್ಕೆಲ್ಲ ಸಾಕ್ಷಿ ಅಂತಂದ್ರೆ ಗಿಲ್ಲಿ ಅವರ ಒಂದು ಫೋಟೋಗಳಿರುವಂತಹ ಫ್ಲಾಗ್ ಗಳನ್ನ ತಗೊಂಡ್ಬಂದು ಆರಿಸ್ತಾ ಇರುವಂತದ್ದು ನೀವು ನೋಡ್ತಾ ಇರ್ಬೋದು. ಒಬ್ರಲ್ಲ ಇಬ್ರಲ್ಲ ಸುಮಾರು ಸಂಖ್ಯೆಯಲ್ಲಿ ಗಿಲ್ಲಿ ಅವರ ಭಾವಚಿತ್ರವನ್ನ ಇಟ್ಕೊಂಡು ತಗೊಂಡು ಅವರ ಒಂದು ಅಭಿಮಾನವನ್ನ ಮೆರಿತಾ ಇರುವಂತದ್ದು. ಇಲ್ಲಿ ಓರ್ವ ಅಭಿಮಾನಿ ಇದ್ರೆ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಹಂಗೇನೆ ಸರ್, ಹೇಳಿ ಸರ್, ಎಲ್ಲಿಂದ ಬಂದಿರೋದು ಹೇಳಿ. ಸರ್, ನಾವು ಉತ್ತರ ಕರ್ನಾಟಕದಿಂದ ಬಂದಿರೋದು, ಗುಲ್ಬರ್ಗದಿಂದ ಬಂದಿರೋದು. ಎಷ್ಟು ಜನ ಬಂದಿದ್ದೀರಾ ಗಿಲ್ಲಿ ಅವರ ಒಂದು ಫ್ಲಾಗ್ ಅನ್ನ ಇಟ್ಕೊಂಡು ಅವರ ಭಾವಚಿತ್ರವನ್ನ ಇಟ್ಕೊಂಡು? ಸುಮಾರು ಒಂದು 10 ಜನ ಬಂದಿದ್ದೀವಿ ಸರ್. ನಾವೆಲ್ಲ ನಾವು ಫ್ರೆಂಡ್ಸ್, ನಾವು ಇಲ್ಲೇ ಕಂಪ್ನಿಯಲ್ಲಿ ಕೆಲಸ ಮಾಡೋದು. ಸೊ ಗಿಲ್ಲಿ ಸಪೋರ್ಟ್ ಮಾಡಿರುತ್ತಾ ಇರೋದು. ಇವಾಗ ಯಾಕೆ ಗಿಲ್ಲಿ ಅಂದ್ರೆ ಅಷ್ಟೊಂದು ಇಷ್ಟ? ಗಿಲ್ಲಿ ಯಾವಾಗ್ಲೂ ಕಾಮಿಡಿ ಮಾಡ್ಕೊಂಡು ಬಂದಿದ್ದಾನೆ ಸರ್. ಅವ್ರು ಒಳ್ಳೆ ಮನ್ಸಿಂದ ನಾವು ಬಡವ್ರ ಮಕ್ಕಳು ಮೇಲೆ ಬರ್ಬೇಕಂತ ನಾವು ಅವ್ರನ್ನ ಸಪೋರ್ಟ್ ಮಾಡ್ತಾ ಇರೋದು. ಸೂಪರ್. ಹೇಳಿ ಸರ್, ನೀವೇನ್ ಹೇಳ್ತೀರಾ? ನಾವ್ ಕೆಂಪದೊಡ್ಡಿಂದ ಬಂದಿರೋದು. ನಮ್ಮೂರ್ ಹುಡುಗ ಬೆಳಿಬೇಕು, ಮಂಡ್ಯದ ಹುಡುಗ ಗೆಲ್ಬೇಕು, ಒಂದಾರ ಕಪ್ಪಬೇಕು ಮಂಡ್ಯಕ್ಕೆ, ಅದಕ್ಕೋಸ್ಕರ ಸಪೋರ್ಟ್ ಮಾಡ್ತೀವಿ. ಈಗ ಅಲ್ಲಿ ಫ್ಲಾಗ್ ಇದು ಕಟೌಟ್ ಹಾಕಿದಾರಲ್ಲ, ಗಿಲ್ಲಿ ರಕ್ಷಿತಾ, ಗಿಲ್ಲಿ ಮತ್ತೆ ಕಾವ್ಯ ಅವ್ರದ್ದು. ಸೊ ರಕ್ಷಿತಾ ಯಾಕೆ ಹಾಕಿಲ್ಲ? ರಕ್ಷಿತ್ ಅಂದ್ರೆ ಕಾವಿನ ಕಾಂಬಿನೇಷನ್ ಇತ್ತಲ್ಲ, ಅದಕ್ಕೋಸ್ಕರ ಹಾಕಿಲ್ಲ ಅಷ್ಟೇ. ಇನ್ನೊಂದು ಗಿಲ್ಲಿ ಅವ್ರನ್ನ ರಕ್ಷಿತಾ ಇಷ್ಟಪಡ್ತಾ ಇದಾರಲ್ಲ. ಯಾರು ಹೇಳಿದ್ರು ಸರ್? ಇಲ್ಲ ಸರ್, ಇಲ್ಲ ಅವರು ಹಾಕೋದ ಏನಾದ್ರು ಒಪ್ಕೊಂಡ್ರೆ ಹಾಕೋದೈತೆ, ಸುಮ್ಮನೆ ಹೇಳ್ದೇನೆ ಹಾಕೋದೈತೆ. ಇವ್ನ್ ರಗಿಸಿದ ಅದಕ್ಕೋಸ್ಕರ ಹಾಕಿವಿ ಅಷ್ಟೇ. ಜೋಡಿಯಾಗಿ ಎಂಟ್ರಿ ಅದದ್ದು ಬಿಗ್ ಬಾಸ್ ಒಳಗೆ, ಅದಕ್ಕೋಸ್ಕರ ಹಾಕಿರೋದು. ಜೋಡಿ ಕೊನೆವರೆಗೆ ಜೋಡಿ ಇದೆ ಅಂತಂದ್ರೆ ಅದೇ ಮೊದಲನೇ ಜೋಡಿ ಅಂತಂದ್ರೆ ಇದೊಂದೇ ಜೋಡಿ ಅಲ್ಲಿ ಇರೋದು. ಹೊರಟಿದ್ದು ಇವರು ಜೋಡಿಯಾಗಿ ಹೊರಟಿದ್ರು, ಕೊನೆವರೆಗೂ ಅವರು ಜೋಡಿಯಾಗಿ ಅದಕ್ಕೋಸ್ಕರ ಅಲ್ಲಿ ಆ ತರ ಹೋಗಿ ಅಭಿಮಾನಿಗಳು ಹಾಕಿರೋದು. ಬಿಟ್ಕೊಟ್ಟಿಲ್ಲ ಗಿಲ್ಲಿ ಅವ್ರನ್ನ, ಎಲ್ಲಿ ಬಿಟ್ಕೊಟ್ಟಿಲ್ಲ, ಎಲ್ಲಿ ಬಿಟ್ಕೊಟ್ಟಿಲ್ಲ ಗಿಲ್ಲಿ. ಯಾವುದೇ ಗಿಲ್ಲಿ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಗಿಲ್ಲಿ ಬಿಡೋದೇ ಇಲ್ಲ. ಕಾವಿನ ಕೈ ಚೇಟ್ಕೊಂಡ್ ಬರ್ತಾರೆ, ಮಜಾ ಮಾಡಿ ಫಿಕ್ಸ್ ಮಜಾ ಮಾಡ್ತಾರೆ. ಅವನು ಚಾಲೆಂಜ್ ಹಾಕಿದ್ದ, ಕಾವ್ಯನ ಫೈನಲ್ ಕರ್ಕೊಂಡು ಹೋಗೇ ಹೋಗ್ತೀನಿ ಅಂತ. ಅದು ನಿಜ ಆಗತ್ತೆ. ಜೈ ಗಿಲ್ಲಿ. ಸರ್, ಇಲ್ಲಿ ನೋಡ್ತಾ ಇರ್ಬೋದು, ಗಿಲ್ಲಿಗೋಸ್ಕರ ನಾವ್ ಎಷ್ಟು ಇದು ಮಾಡ್ತಾ ಇದೀವಿ ಅಂತ. ಯಾವತ್ತಿದ್ರು ಗಿಲ್ಲಿ ಗೆಲ್ಲೋದು. ಗಿಲ್ಲಿ ಟಾಸ್ಕ್ ಆಗಿರ್ಬೋದು, ಗಿಲ್ಲಿ ಆಟ ಆಗಿರ್ಬೋದು, ಗಿಲ್ಲಿ ಇದಾಗಿರ್ಬೋದು. ಗಿಲ್ಲಿ ಯಾವ ತರ ಆಡ್ತಿದ್ದಾರೆ ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ. ಗಿಲ್ಲಿ ಆಟ ಗೊತ್ತಿದೆ. ಗಿಲ್ಲಿ ಇಂದಾನೆ ಸೀಸನ್ 12 ಬಿಗ್ ಬಾಸ್ ನಡೀತಾ ಇರೋದು. ಇಷ್ಟೊಂದು ಫೇಮಸ್ ಆಗಿರೋದು ನೀವು ನೋಡ್ತಾ ಇರ್ಬೋದು. ಕಟ್ಔಟ್ಗಳು, ಬ್ಯಾನರ್ಗಳು ಏನೇ ಆಗಿರ್ಲಿ ನೋಡಿ, ಎಷ್ಟು ಜನ ಕ್ರೇಜ್ ಇದೆ, ಎಷ್ಟು ಗಿಲ್ಲಿಯ ಫ್ಯಾನ್ಸ್ ಇದಾರೆ. ಹಳ್ಳಿಯಿಂದ ಬೆಳಿಬೇಕು. ಕರ್ನಾಟಕದ ಹುಡ್ಗ, ಮಂಡ್ಯ ಹುಡ್ಗ, ಮಳವಳ್ಳಿ ಹುಡ್ಗ, ಬೆಂಗಳೂರು ಹುಡ್ಗ, ಕನಕಪುರ ಹುಡ್ಗ, ಬಿಡ್ಗಿ ಹುಡ್ಗ, ಬಿಡ್ಗಿ ಹುಡ್ಗ, ಸರ್ ಆಲ್ರೆಡಿ ಕಪ್ ಕಲ್ದೇ ಇರ್ಬೋದು. ಆಲ್ರೆಡಿ ನಮ್ಮೆಲ್ಲರ ಮನಸ್ಸು, ಅಭಿಮಾನಿಗಳ ಮನಸ್ಸು ಗೆದ್ಬಿಟ್ಟಿದ್ದಾರೆ. ಗಿಲ್ಲಿ ಕಪ್ ಗೆದ್ದೇ ಗೆಲ್ತಾರೆ, ಕಪ್ ಗೆದ್ದೇ ಗೆಲ್ತಾರೆ. ನಮ್ ಗಿಲ್ಲಿ ನಮ್ಮೆಲ್ಲರ ಮನಸ್ಸು ಗೆದ್ಬಿಟ್ಟಿದ್ದಾರೆ ಆಲ್ರೆಡಿ. ಜೈ ಗಿಲ್ಲಿ. ನೋಡಿದ್ರಲ್ಲ, ಗಿಲ್ಲಿ ಅವರಿಗೋಸ್ಕರ ಗಿಲ್ಲಿ ಅವರ ಭಾವಚಿತ್ರವನ್ನು ಇರುವಂತಹ ಫ್ಲಾಗ್ಸ್ ಅನ್ನು ತಗೊಂಡ್ಬಂದು ಬಿಗ್ ಬಾಸ್ ಮನೆ ಮುಂದೆ ಅವರ ಅಭಿಮಾನಿಗಳ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.